बीदर के पत्रिका भवन में गुरुवार 19 दिसंबर को जनध्वनि संगठन द्वारा एक प्रेस मीट आयोजित की गई, जिसमें हुमनाबाद में स्थित शुगर फैक्ट्री को लीज पर दिए जाने का विरोध करते हुए इस शुगर फैक्ट्री को ओपन करने और उसमें नौकरी देने का अनुरोध किया गया। यह प्रेस मीट अंकुश गोखले के नेतृत्व में आयोजित की गई। केपी न्यूज के कैमरामैन महेश टिक्की का कवरेज। ಕೂಡಲೇ ನಮ್ಮ ಕುರಿತು ಕರೆಗೆ ಹೋಗ್ಬಿಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ತುಂಬಲೇ ಸ್ವಾಗತ ಬಯಸುತ್ತಾ ಇಂದು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಅಂಕುಶ್ ಗೋಖಲೆ ಸಾಹೇಬರು ಹಾಗೂ ಇನ್ನೋರ್ವ ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ಕೂಡ ಕೊಡ್ಲಿಕ್ಕಾಗಿಲ್ಲ. ಹಾಗಾಗಿ ಜಿಲ್ಲೆಯ ರೈತರು ನಾವು ಹಾಕಿದಂತ ಕಬ್ಬಿನ ಬಾಕಿ ಹಣ ಕೊಡಬೇಕಂತ ಹೋರಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಆ ಒಂದು ಗೋದಾಮದಲ್ಲಿರ್ತಕ್ಕಂಥ ಸುಮಾರು 1,50,000 ಕ್ವಿಂಟಲ್ ಸಕ್ಕರೆಯನ್ನು ಜಪ್ತಿ ಮಾಡಬಹುದು. 1,50,000 ಕ್ವಿಂಟಲ್ ಸಕ್ಕರೆ ಜಪ್ತಿ ಮಾಡಿಕೊಂಡು ಅದರಲ್ಲಿ 74,000 ಕ್ವಿಂಟಲ್ ಸಕ್ಕರೆ ಮಾನ್ಯ ಜಿಲ್ಲಾಧಿಕಾರಿಗಳು 3,200 ರೂಪಾಯಿಗೆ ಮಾರಾಟ ಮಾಡ್ತಾರೆ. ये BESS के शुगर फैक्ट्री के बारे में मैं इतना ही कहना चाहता हूं कि ये जो जितने भी शुगर फैक्ट्री के ताल्लुक से जो बातें हुई हैं, इसमें अंकुश गोखले साहब ने जो कहा है कि इसकी CBI इंक्वायरी होना और इसको अंडर कोऑपरेटिव जिस तरीके से पहले फैक्ट्री चलाई जाती थी उसी अंदाज में फैक्ट्री को चलाना चाहिए। और हम इस फैक्ट्री के बारे में जैसा कि हमारे अंकुश गोखले साहब ने बताया कि दिसंबर 2017 में हुमनाबाद से हम पद यात्रा करके इस फैक्ट्री को बचाने के लिए पद यात्रा करके फैक्ट्री तक पैदल आए थे। उसके बाद ही उस दौर के CM माननीय श्री सिद्धरामैया साहब ने 1 वीक के अंदर ही फैक्ट्री को 20 करोड़ रुपए का फंड दिया था, लेकिन हर फंड को मिसयूज करते हुए फैक्ट्री को बंद करने का काम किया गया है। लिहाजा मैं फिर एक मर्तबा आप लोगों के सामने ये कहना चाहता हूँ कि इसकी एक मर्तबा CBI ಈಗಾಗಲೇ ಅಂಕುಶ್ ಗೋಖಲೆ ಅವರು ಮತ್ತು ಜಮೀಲ್ ಖಾನ್ ಅವರು ಮಾತಾಡಿದ್ದಾರೆ. ಸೊ DCC ಬ್ಯಾಂಕ್ ಕೂಡ ಒಂದು ಸರ್ಕಾರದ ಅಂಗಸಂಸ್ಥೆಗಳು. ಹಾಗಾಗಿ ಇವತ್ತು DCC ಬ್ಯಾಂಕು BSSಗೆ ಅಂಡರಲ್ಲಿ ಇದ್ದರೂ ಕೂಡ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಸರ್ಕಾರದ ಏನು ಕೋಆಪರೇಟಿವ್ ನಿಯಮ ಇದೆ ಅದೆಲ್ಲನೂ ಕೂಡ ಪಾಲಿಸಿ ಈಗಾಗಲೇ ಅದನ್ನು ಮಾರಾಟ ಕೂಡ ಮಾಡಿದ್ದಾರೆ. ಈಗಾಗಲೇ ಅದು ಮಾರಾಟ ಖರೀದಿ ಕೂಡ ಆಗಿದೆ. ಹೀಗಾಗಿ ಇದು ಕೇವಲ ಜನರಿಗೆ ಒಂದು ದಿಶಾ ಮೂಲಕ ಶುಗರ್ ಫ್ಯಾಕ್ಟ್ರಿ ಇದೆ, ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಅತ್ಯಂತ ಕಾಳಜಿಯುತವಾಗಿ ಮಾಡಬೇಕು. ಒಂದು ವೇಳೆ ಇದರಲ್ಲಿ ಅವ್ಯವಹಾರ ಆಗಿದೆ, ತನಿಖೆ ಆಗಬೇಕಂದ್ರೆ CBI ತನಿಖೆ ಮಾಡಿ ಸತ್ಯಾಸತ್ಯತೆ ಏನಿದೆ ಅಂತ ಹೊರಗಡೆ ಆಗ್ತಕ್ಕಂಥದ್ದು ಪ್ರಾಮಾಣಿಕವಾಗಿರ್ತಕ್ಕ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಬೇಕಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ.